ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದಂತಹ ಮೂಡ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ವಿಚಾರಣೆ ಆಗ್ತಾ ಇದೆ. ಪ್ರತಿವಾದಿಗಳು ಅಂದ್ರೆ ದೂರುದಾರರು ಅವರ ಪರವಾಗಿ ಅಡ್ವೊಕೇಟ್ಸ್ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು ವಾದವನ್ನ ಮಂಡಿಸಿದ್ರು. ಆದರೆ ಈಗ ದೂರುದಾರ ಟಿಜೆ ಅಬ್ರಹಾಂ ಪರವಾಗಿ ರಂಗನಾಥ್ ರೆಡ್ಡಿ ಅವರು ವಾದ ಮಂಡನೆ ಮಾಡೋ ಕೆಲಸ ಆಗ್ತಾ ಇದೆ. ಮೂಲವನ್ನ ಇಲ್ಲಿ ರಂಗನಾಥ್ ರೆಡ್ಡಿ ಅವರು ಕೆದಕ್ತಾ ಇದ್ದಾರೆ. 1988ರಿಂದ ಇಲ್ಲಿವರೆಗೂ ಏನಾಗಿದೆ ಅನ್ನೋದನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಮೂಡಾದಲ್ಲಿ ಆಗಿರುವ ಪ್ರಕ್ರಿಯೆಗಳ ಬಗ್ಗೆ ರಂಗನಾಥ್ ರೆಡ್ಡಿ ಅವರು ವಿವರಿಸ್ತಾ ಇದ್ದಾರೆ. ಅಲಾಟ್ಮೆಂಟ್ ಬಗ್ಗೆ ಅರ್ಜಿದಾರರು ರಿಟ್ ಅರ್ಜಿಯಲ್ಲಿ ಅವರೇ ಹೇಳೋದಂಗೆ 2004ರಲ್ಲಿ ಮಂಜೂರು ಮಾಡಿ ಈಗಾಗಲೇ ಕ್ರಯಪತ್ರ ನೀಡಲಾಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ಆಬ್ಜೆಕ್ಷನ್ ಇರುವಂಥದ್ದು, ಪ್ರಶ್ನೆ ಇರುವಂಥದ್ದು ದಿನಾಂಕ 18/5/1988ರ ಅಡಿಯಲ್ಲಿ ಡಿನೋಟಿಫಿಕೇಶನ್ ಆ ಜಾಗ ಆಗುತ್ತೆ. ಫೈನಲ್ ನೋಟಿಫಿಕೇಶನ್ ಆದ 45 ದಿನಗಳ ನಂತರ ಅದಾಗುತ್ತೆ. ಅದರ ಬಳಿಕ ರೀಕ್ಲೈಮ್ ಆಫ್ ಪೊಸಿಷನ್ ಮಾಡಬೇಕಿತ್ತು. ನಿಂಗ ಎಂಬಾತ ಇಲ್ಲಿಯ ತನಕ ಆ ಜಾಗದಲ್ಲಿ ರೀಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಹೋಗೇ ಇಲ್ಲ, ಅದನ್ನ ಪುನಃ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಹೋಗೇ ಇಲ್ಲ. ಹಾಗಾದ್ರೆ ಅದು ಯಾಕೆ ಅನ್ನೋ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಇನ್ನು ದಿನಾಂಕ 25/8/2024ರಂದು ಸೇಲ್ ಡೀಡ್ ಎಕ್ಸಿಕ್ಯೂಟ್ ಮಾಡ್ತಾರೆ ಇವರು. ಆದ್ರೆ ಅಲ್ಲಿ ಕೆಸರೆ ಅನ್ನುವಂತ ಗ್ರಾಮನೇ ಇರೋದಿಲ್ಲ. ಇವ್ರು ಹೇಳ್ತಾ ಇರೋದೇನು, ಬದಲಿ ನಿವೇಶನವನ್ನ ಕೊಟ್ಟಿರೋದು. ಕೆಸರೆ ಗ್ರಾಮದಲ್ಲಿ ಇತ್ತು, ಅಲ್ಲಿಂದ ವಿಜಯನಗರ ಬಡಾವಣೆಗೆ ಬದಲಿ ನಿವೇಶನವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಅಲ್ಲಿ ಕೆಸರೆ ಗ್ರಾಮನೇ ಇಲ್ಲ, ದೇವನೂರು ಬಡಾವಣೆ ಮಾತ್ರ ಇರುತ್ತೆ, ಅಲ್ಲಿ ಕೆಸರೆ ಗ್ರಾಮವೇ ಇಲ್ಲ ಅಂತ ಹೇಳಿ ರಂಗನಾಥ್ ರೆಡ್ಡಿ ಅವರು ಇಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಸೇಲ್ ಡೀಡ್ ನಲ್ಲಿ ಕೆಸರೆ ಗ್ರಾಮದ ಹೆಸರಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಕೆಸರೆ ಗ್ರಾಮದ ದೇವರಾಜ್ ಎಂಬಾತ ಹೇಳ್ತಾನೆ, ಅದರಲ್ಲಿ ನನಗೆ ಈ ಪ್ರಾಪರ್ಟಿ ವಂಶ ಪಾರಂಪರೆಯಿಂದ ಬಂದಿದೆ ಅಂತ. ಓಕೆ, ಈಗ ಮೂಲ ಪ್ರಾಪರ್ಟಿಗೆ ಈ ವಾದವನ್ನ ತಗೊಂಡು ಹೋಗ್ತಾ ಇದ್ದಾರೆ ರಂಗನಾಥ್ ರೆಡ್ಡಿ. ಈ ಪ್ರಾಪರ್ಟಿ ಯಾರ್ದು, ಆ ಪ್ರಾಪರ್ಟಿಯಲ್ಲಿ ಇನ್ನೂ ಯಾರ್ಯಾರ ಹೆಸರು ಕೇಳಿ ಬಂತು, ಏನೆಲ್ಲ ಆಯ್ತು ಅನ್ನೋದನ್ನ ಉಲ್ಲೇಖ ಮಾಡ್ತಾ ಹೋಗ್ತಾ ಇದ್ದಾರೆ. 1988ರಿಂದ ಇಲ್ಲಿ ತನಕ ಏನಾಯ್ತು ಅನ್ನೋದು. ಕೆಸರೆ ಗ್ರಾಮದ ದೇವರಾಜ್ ಅನ್ನುವವರು ನನಗೆ ಈ ಪ್ರಾಪರ್ಟಿ ವಂಶ ಪಾರಂಪರೆಯಿಂದ ಬಂದಿದೆ ಅಂತ ಅವ್ರು ಹೇಳ್ತಾರೆ. ಅದು ಮೈಸೂರು ತಾಲೂಕು ಕೆಸರೆ ಗ್ರಾಮದ ಜಮೀನು ಅಂತ ಅವ್ರು ಹೇಳ್ತಾರೆ. ಅದೇ ದೇವರಾಜ್ ಅನ್ನುವಂತಹ ವ್ಯಕ್ತಿ 3 ಕ್ಲೈಮ್ ಮಾಡ್ಕೊಳ್ತಾರೆ. ಮೊದಲು ಹೇಳ್ತಾನೆ, ನಾನು ಕಂದಾಯ ಕಟ್ಕೊಂಡು ಬಂದಿದ್ದೀನಿ ಈ ಜಾಗಕ್ಕೆ ಅಂತ. ನಂತರ ಕೃಷಿ ಜಮೀನು ಇದು ಅಂತ ಹೇಳ್ತಾನೆ, ಅದನ್ನ ಸೇಲ್ ಡೀಡ್ ಮಾಡೋದಕ್ಕೆ ಹೇಳ್ತಾನೆ ಅಂತ ರಂಗನಾಥ್ ರೆಡ್ಡಿ ಅವರು ಆ ದೇವರಾಜ್ ಅನ್ನುವಂತಹ ವ್ಯಕ್ತಿಯ ಪಾತ್ರವನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಜಡ್ಜ್ ಇಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ, ಕೃಷಿ ಭೂಮಿ ಹೇಗಾಗುತ್ತದು ಅಂತ. ಈಗ ಮತ್ತೊಂದಿಷ್ಟು ಲೀಡ್ ಸಿಕ್ಕಂತಾಯ್ತು ರಂಗನಾಥ್ ರೆಡ್ಡಿ ಅವರಿಗೆ. ಅದೇ ಸ್ವಾಮಿ ಇರೋ ಪ್ರಶ್ನೆ ಇಲ್ಲಿ, ಇಲ್ಲದ ಜಾಗಕ್ಕೆ ಸೇಲ್ ಡೀಡ್ ಹೇಗಾಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ನಾವೇ ಮಾಡ್ತಾ ಇದ್ದೀವಿ. ಮತ್ತೆ ಆ ಜಾಗವನ್ನ ಖರೀದಿ ಮಾಡಲಾಗುತ್ತಂತೆ. ಮಲ್ಲಿಕಾರ್ಜುನ್ ಸ್ವಾಮಿ ಅನ್ನುವಾತ ಭೂ ಪರಿವರ್ತನೆಗೆ ಅರ್ಜಿ ಹಾಕ್ತಾರಂತೆ ಅಂತ ರಂಗನಾಥ್ ರೆಡ್ಡಿ ಅವರು ಉಲ್ಲೇಖವನ್ನ ಮಾಡ್ತಾರೆ. ಹಾಗಾದ್ರೆ ಆಗ ಸೆಲ್ವಕುಮಾರ್ ಡಿಸಿ ಆಗಿರ್ತಾರೆ, ಸ್ಪಾಟ್ ವಿಸಿಟ್ ಮಾಡ್ತಾರೆ, ಭೂ ಪರಿವರ್ತನೆಯನ್ನ ಮಾಡಿಸ್ಕೊಳ್ತಾರೆ. ಇದು ಆನ್ ರೆಕಾರ್ಡ್ ಇರುವಂತಹ ಅಂಶಗಳು. ಅದರ ಜೊತೆಗೆ ತಹಶೀಲ್ದಾರ್ ಹೋಗಿ ಪರಿವರ್ತನೆಯನ್ನ ಮಾಡಿಕೊಂಡಿರ್ತಾರೆ. ತಹಶೀಲ್ದಾರ್ ನಾವು ಸ್ಥಳ ತನಿಖೆ ಮಾಡಿದ್ದಾಗ ರಿಪೋರ್ಟ್ನಲ್ಲಿ ಆ ಸ್ಥಳವನ್ನ ತನಿಖೆ ಮಾಡಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ ಅಂತ ತಹಶೀಲ್ದಾರ್ ತಮ್ಮ ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ರಿಪೋರ್ಟ್ನಲ್ಲಿ ಹೇಳ್ತಾರೆ ಅವರು. ಡಿಸಿ ಸಹ ತಾನು ಸ್ಪಾಟ್ಗೆ ಹೋಗಿ ಪರಿಶೀಲಿಸಿದ್ದಾಗಿ ಹೇಳಿದ್ದಾರೆ. ಹಿಂದೆ ಡಿಸಿ ಆಗಿದ್ದ ಕುಮಾರ್ ನಾಯಕ್ ಅವರು ಈಗ ರಾಯಚೂರು ಎಂಪಿ ಅವರು ಹೋಗಿದ್ರಂತೆ ಅವಾಗ ಅಂತ ರಂಗನಾಥ್ ರೆಡ್ಡಿ ಅವರು ಇಲ್ಲಿ ಉಲ್ಲೇಖವನ್ನ ಮಾಡ್ತಿದ್ದಾರೆ. ಮೈಸೂರು ನಗರದ ಪ್ರಾಧಿಕಾರದ ಮತ್ತೊಂದು ಪತ್ರದಲ್ಲಿ ಇನ್ನೊಂದು ಉಲ್ಲೇಖ ಇದೆ. ಹಾಗಾದ್ರೆ ಆ ಉಲ್ಲೇಖ ಏನ್ ಹೇಳುತ್ತೆ, ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ರಂಗನಾಥ್ ರೆಡ್ಡಿ ಅವರು ಓದ್ತಾ ಇದ್ದಾರೆ.
ಈ ಸರ್ವೆ ನಂಬರ್ ಭೂಸ್ವಾಧೀನ ಆಗಿಲ್ಲ ಅಂತ ಹೇಳಿ ಮೈಸೂರು ನಗರದ ಪ್ರಾಧಿಕಾರದ ಮತ್ತೊಂದು ಪತ್ರದಲ್ಲಿ ಹೇಳ್ತಾರೆ ಅಂತ. ಈ ಹಿಂದೆ ಇರುವಂತಹ ಡಿಸಿ ತಹಶೀಲ್ದಾರ್ ಸ್ಥಳಕ್ಕೆ ಹೋಗಿದ್ವಿ, ಸ್ವಾಧೀನ ಪಡಿಸ್ಕೊಂಡ್ವಿ, ಅದು ಆನ್ ರೆಕಾರ್ಡ್ ಇದೆ, ರಿಪೋರ್ಟ್ ನಲ್ಲಿ ಇದೆ ಅಂತ ಉಲ್ಲೇಖ ಮಾಡ್ತಾರೆ ಅಂತ ಮೆನ್ಷನ್ ಮಾಡಿದ್ರು. ಈಗ ಮೈಸೂರು ನಗರದ ಪ್ರಾಧಿಕಾರದ ಮತ್ತೊಂದು ಪತ್ರದಲ್ಲಿ, ಮೂಡಾದ ಮತ್ತೊಂದು ಲೆಟರ್ ನಲ್ಲಿ ಏನಿದೆ ಅನ್ನೋದನ್ನ ರೆಡ್ಡಿ ಅವರು ಉಲ್ಲೇಖ ಮಾಡ್ತಿದ್ದಾರೆ. ಅದರಲ್ಲಿ ಈ ಸರ್ವೆ ನಂಬರ್ ಭೂ ಸ್ವಾಧೀನನೇ ಆಗಿಲ್ಲ ಅಂತ ಉಲ್ಲೇಖ ಇದೆ. ಇಲ್ಲಿ ಇಲ್ಲದ ಲ್ಯಾಂಡ್ಗೆ ಭೂ ಪರಿವರ್ತನೆ ಮಾಡಲಾಗಿದೆ ಅಂತ ಆ ಲೆಟರ್ ನಲ್ಲಿ ಬರೆಯಲಾಗಿದೆ. ಇಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿ ಇದ್ದಾರೆ, ಆದ್ರೆ ಅವರು ಭೂ ಪರಿವರ್ತನೆ ಮಾಡಿರೋದು ವಂಡರ್ ಲ್ಯಾಂಡ್ ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಬಳಿಕ ಮಲ್ಲಿಕಾರ್ಜುನ್ ಸ್ವಾಮಿ ಅವರ ಸಹೋದರಿಗೆ ಗಿಫ್ಟ್ ಡೀಡ್ ಆಗಿ ಇದನ್ನ ಕೊಟ್ಟಿದ್ದಾರೆ. ಆದ್ರೆ ಆ ಜಾಗ ಎಲ್ಲಿದೆ ಅಂತ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕಂದ್ರೆ ಇನ್ನೊಂದು ಪತ್ರದಲ್ಲಿ ಜಾಗನೇ ಇಲ್ಲ ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸ ಆಗ್ತಾ ಇದೆ. ಭೂ ಸ್ವಾಧೀನನೇ ಆಗಿಲ್ಲ ಅಂತ ಉಲ್ಲೇಖ ಆಗ್ತಾ ಇದೆ. ಕೆಸರೆ ಅನ್ನುವಂತಹ ಗ್ರಾಮನೇ ಅಲ್ಲಿ ಇರಲಿಲ್ಲ, ದೇವನೂರು ಬಡಾವಣೆ ಇದ್ದಿದ್ದು ಅನ್ನೋದು ಉಲ್ಲೇಖ ಆಗ್ತಾ ಇದೆ. ಆದ್ರೆ ಕೆಸರೆ ಬಡಾವಣೆಯಲ್ಲಿ ತಗೊಂಡಿದ್ದು ವಿಜಯನಗರ ಬಡಾವಣೆಯಲ್ಲಿ ಬದಲಿ ನಿವೇಶನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಆ ಜಾಗ ಎಲ್ಲಿದೆ ಅನ್ನೋ ಪ್ರಶ್ನೆ ಜಡ್ಜ್ ಇಲ್ಲಿ ಮಾಡ್ತಿದ್ದಾರೆ. ಅದೇ ಸ್ವಾಮಿ, ಜಾಗ ಎಲ್ಲಿದೆ, ಇಲ್ಲಿ ಡೀಡ್, ಗಿಫ್ಟ್ ಡೀಡ್ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ರೆಡ್ಡಿ ಮತ್ತೊಮ್ಮೆ ಮಾಡ್ತಾ ಇದ್ದಾರೆ. ನೀವು ಹೇಳ್ತಿರೋದು ಇದು 2001ರಲ್ಲಿ ಲೇಔಟ್ ಆದಂತಹ ಮೇಲೆ ಆಗಿರುವಂತಹ ಪ್ರಕರಣನ, ಡೆವಲಪ್ಮೆಂಟ್ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ಹೌದು, ಲೇಟ್ ಆಗಿ ಮಾರಾಟ ಆದ ಮೇಲೆ ಆಗಿರುವಂತಹ ಲೇಔಟ್ ಇದು ರಂಗನಾಥ್ ಅವರ ಉತ್ತರ ಆಗುತ್ತೆ. ಆಗ ಜಡ್ಜ್ ಮತ್ತೊಂದು ಪ್ರಶ್ನೆ ಮಾಡ್ತಾರೆ, ಗಿಫ್ಟ್ ಡೀಡ್ ಲೀಗಲ್ ಆಗಿದೆ ಅಲ್ವಾ ಅನ್ನುವಂತಹ ಪ್ರಶ್ನೆ ಜಡ್ಜ್ ಇಂದ ಬರುತ್ತೆ. ಇಲ್ಲ ಸ್ವಾಮಿ, ಗಿಫ್ಟ್ ಡೀಡ್ ಪ್ರಕ್ರಿಯೆ ಲೀಗಲ್ ಆಗಿದೆ, ಆದ್ರೆ ಇಲ್ಲದ ಜಾಗಕ್ಕೆ ಹೇಗೆ ಗಿಫ್ಟ್ ಡೀಡ್ ಆಗಿದೆ ಅನ್ನುವಂತಹ ಪ್ರಮುಖ ಪ್ರಶ್ನೆಯನ್ನ ರಂಗನಾಥ್ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ಜಡ್ಜ್ ಮತ್ತು